ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಕವಿತಾ. ನಮ್ಮ ಮಂಜು ಕವಿತಾ ಪ್ರತೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಂಡೇ ಬ್ಲಾಗ್ ಆಗಿರುತ್ತೆ. ಪ್ರತೀಕ್ಷೆನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ನಾನು ದೋಸೆ ಮಾಡೋಣ ನಾಳೆ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕಿದ್ದೀನಿ. ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಇಡೀ ಉದ್ದಿನಕಾಳು, ಸ್ವಲ್ಪ ಮೆಂತ್ಯ, ಹಾಗೆ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಮೆಂತ್ಯ ನೆನೆ ಹಾಕಿ ಮಕ್ಕಳು ಅದರಲ್ಲಿ ಯಜಮಾನ್ರಲ್ಲಿ ತಿನ್ನಿ ಅಂತ ಅಂದರೆ ತಿನ್ನೋಲ್ಲ. ಹಾಗಾಗಿ ಈ ಅಕ್ಕಿಗೆ ಸ್ವಲ್ಪ ಮೆಂತ್ಯ ನೆನೆ ಹಾಕ್ಬಿಡ್ತೀನಿ. ಈ ಮೆಂತ್ಯದಿಂದ ಸ್ವಲ್ಪ ಸೊಂಟಕ್ಕೆ ಬಿಗಿ ಬರುತ್ತೆ. ಸೊಂಟ ನೋವು ಅನ್ನೋರೆಲ್ಲ ಮೆಂತ್ಯ ತಿಂದಾಗ ಸ್ವಲ್ಪ ಸೊಂಟ ನೋವು ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಅಕ್ಕಿನೆಲ್ಲ ತೊಳ್ಕೊಂಡೆ. ಹಾಗೆ 1 ಇಡೀ ಅವಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಅನ್ನ ಹಾಕ್ತೀನಿ. ನಾನು ಈಗಲೇ ಅನ್ನ ಹಾಕಿ ರೆಡಿ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಆಮೇಲೆ ನಾನು ನೆನಪಾಗಲ್ಲ ಅಂತ ಅಂದ್ಬಿಟ್ಟು ಯಾವಾಗ ತೊಳೆದು ಅಕ್ಕಿ ಇದು ಮಾಡ್ತೀನೋ ಆವಾಗಲೇ ಅನ್ನನೂ ಹಾಕ್ಬಿಡ್ತೀನಿ. ವಾರ ಇರೋದ್ರಿಂದ ನಾನು ಮಂಡೇನೇ ಎಲ್ಲನೂ ಶೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಡೀಪ್ ಕ್ಲೀನ್ ಮಾಡಾದಮೇಲೆ ನನಗೆ ಸುಸ್ತಾಗಿತ್ತು. ಹಾಗಾಗಿ ಏನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನಾನು ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಡಸ್ಟು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ವಾರಕ್ಕೊಂದ್ಸತಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾಕ್ಸ್ಗಳೆಲ್ಲ ಯಾವ್ಯಾವ ಖಾಲಿ ಇತ್ತು ಆ ಬಾಕ್ಸಿಗಳಿಗೆಲ್ಲ ಕಾಳನ್ನೆಲ್ಲ ತುಂಬ್ಕೊತಾ ಇದ್ದೀನಿ. ಇಲ್ಲಿ ಯಜಮಾನ್ರದ್ದು ಇಲ್ಲಿ ಟ್ಯಾಬ್ಲೆಟ್ ಖಾಲಿಯಾಗಿ ಹೋಗಿತ್ತು. ಹಾಗಾಗಿ ಇಲ್ಲಿ ಸುತ್ತಮುತ್ತ ಅಂಗಡಿಲೆಲ್ಲ ಕೇಳಿದೆ, ಆದರೆ ಆ ಟ್ಯಾಬ್ಲೆಟೇ ಸಿಗಲಿಲ್ಲ. ಹಾಗಾಗಿ ಸಂಜೆ ಪ್ರತೀಕ್ಷೆ ಸ್ಕೂಲಿಂದ ಕರ್ಕೊಂಡ್ಬಂದಾದ್ಮೇಲೆ ನಾವು ಎಣ್ಣೆಲ್ಲ ಹೇಳ್ಕೊಂಡು ಮೆಡಿಸನ್ ತಗೋಬರೋಣ ಅಂತ ನೋಡಿ ಎಲ್ಲೂ ಸಿಗಲ್ಲ. ಅವ್ರು ಡಾಕ್ಟ್ರು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಗಳು ಅದೇ ಹಾಸ್ಪಿಟಲ್ ಮೆಡಿಕಲಲ್ಲೇ ತೊಗೋಬೇಕು, ಇಲ್ಲಾಂದರೆ ಬೇರೆ ಮೆಡಿಕಲಲ್ಲಿ ಸಿಗಲ್ಲ. ಪ್ರತೀಕ್ಷೆಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅವಳಿಗೆ ಪಾನಿಪುರಿನ ತಕ್ಕೊಟ್ಟಾದಮೇಲೆ ಟೈಮ್ ನೋಡಿದ್ರೆ 7 ಗಂಟೆ ಆಗೋಗಿತ್ತು. ಹಾಗಾಗಿ ಇನ್ನು ದೋಸೆ ರುಬ್ಬಿದ್ರೆ ಫರ್ಮೆಂಟೇಷನ್ ಬೇಗ ಆಗೋಲ್ಲ ಅಂತ ಅಂದ್ಬಿಟ್ಟು ಈಗ ಬೇಗ ಬಂದು ಅಕ್ಕಿನೆಲ್ಲ ಚೆನ್ನಾಗಿ ರುಬ್ತಾಯಿದ್ದೀನಿ. ಯಜಮಾನ್ರು ಬರೋಷ್ಟರಲ್ಲಿ ಅಡುಗೆನೂ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಂಬಾರಿತ್ತು, ತರಕಾರಿ ಸಾಂಬಾರು, ಅದನ್ನೇ ಬಿಸಿ ಮಾಡಿ ಒಟ್ಟಿಗೆ ಅಲ್ಲೇ ಅದು ಅಕ್ಕಿನೂ ರುಬ್ತಾಯಿದ್ದೀನಿ. ಹಾಗೆ ಹಾಲಿಗೂ ಇಟ್ಟೆ. ಹಾಲನ್ನು ಕಾಯಿಸ್ಬಿಡೋಣ, ಈ ಕಡೆ ರುಬ್ತಾಯಿದ್ದೀನಿ, ಆ ಕಡೆ ಅದನ್ನು ಬೇಯೋಕ್ಕೆ ಅಂತ ಇಟ್ಟೆ. ರುಬ್ಬಾದಮೇಲೆ ನಾನು ಮುದ್ದೆ ತಿನ್ನಲ್ಲ, ಯಜಮಾನ್ರು ಮುದ್ದೆ ತಿನ್ನಲ್ಲ, ನನಗೆ ರಾಗಿ ದೋಸೆ ಮಾಡಿಕೊಡು ಅಂತ ಅಂದರು. ಹಾಗಾಗಿ ರಾಗಿ ದೋಸೆನ ರುಬ್ಕೊತಾ ಇದ್ದೀನಿ. ರಾಗಿ ದೋಸೆ ಮಾಡೋಕ್ಕೆ ರಾಗಿ ಸ್ವಲ್ಪ, ಅಕ್ಕಿ ಸ್ವಲ್ಪ, ಹಾಗೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಾದಮೇಲೆ ನಾನು ದೋಸೆ ಬ್ಯಾಟರ್ಗೆ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಸೈಡಿಗಿಟ್ಟೆ. ರುಬ್ಬೋಷ್ಟೊತ್ತಿಗೆ ಯಜಮಾನ್ರು ಬಂದರು. ಹಾಗೆ ಅವರಿಗೆ ಬಿಸಿನೀರನ್ನು ಹಾಗೆ ದೋಸೆನೂ ಹಾಕ್ಕೊಟ್ಟು ಊಟ ಮುಗಿಸಾದ್ಮೇಲೆ ಎಲ್ಲರೂ ಪ್ರತೀಕ್ಷಾ, ನಾನು, ಯಜಮಾನ್ರು ಎಲ್ಲ ಸೇರಿ ವಾಕಿಂಗ್ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಬಂದಾದಮೇಲೆ ಈ ರುಬ್ಬಿದ್ನೆಲ್ಲ ಅಕ್ಕಿ ಎಲ್ಲನೂ ಮಿಕ್ಸಿ ಎಲ್ಲ ಕ್ಲೀನಾಗಿ ಒರೆಸಿ ಒಂದು ಸೈಡಿಗೆ ಇಟ್ಬಿಡ್ತೀನಿ. ಒಂದು ಸೈಡ್ ಇಟ್ಟಾದಮೇಲೆ ಬಿಸಿ ಸಾಂಬಾರು ಇತ್ತಲ್ಲ ಅದ್ರ ಮೇಲೆ ಅಕ್ಕಿ ರುಬ್ಬಿದ್ನೆಲ್ಲ ಆ ಪಾತ್ರೆ ಇಟ್ಟೆ. ಹಾಗಾಗಿ ಯಾಕಂದರೆ ಲೇಟಾಗಿ ರುಬ್ಬಿರೋದ್ರಿಂದ ಫರ್ಮೆಂಟೇಷನ್ ಆಗೋಲ್ಲ. ನಾನು 5 ಗಂಟೆಗೆ ಮನೆಯವ್ರಿಗೆ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಏನು ಮಾಡಿದೆ, ಅದನ್ನು ಬಿಸಿ ಸಾಂಬಾರು ಮೇಲೆ ಹಾಗೆ ಇಟ್ಟೆ. ಹಾಗಾಗಿ ಫರ್ಮೆಂಟೇಷನ್ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ಇದರಿಂದ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅವರೆಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಮನೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ವಾರ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡ್ಬಂದೆ. ಈಗ ರೆಡಿ ಆಗ್ತಾಯಿದ್ದೀನಿ. ವಾರ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನೆಕ್ಸ್ಟು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ನಾನು ವಾರ ಏನೋ ದೇವ್ರ ಸಾಮಾನು ತೊಳೆಯಲ್ಲ. 15 ದಿವಸಕ್ಕೊಂದ್ಸತಿ ಕಳಸ ಚೇಂಜ್ ಮಾಡ್ತೀನಲ್ಲ, ಆಗಲೇ ಕಳಸ ಎಲ್ಲನೂ ತೊಳೆಯೋದು. ಹಾಗಾಗಿ ಇವತ್ತು ಮಾಡಲಿಲ್ಲ. ಇನ್ನು ಭಾನುವಾರ ಇದೆಯಲ್ಲ ಅಮಾವಾಸ್ಯೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತೊಳಿಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಅಲ್ಲೇ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು 10 ಮಿನಿಟ್ಸು ಸ್ತೋತ್ರಗಳನ್ನ ಹೇಳ್ತೀನಿ. ಸ್ತೋತ್ರ ಹೇಳೋದ್ರಿಂದ
ಮನಸ್ಸಿಗೂ ನೆಮ್ಮದಿ, ಮನೆಯಲ್ಲೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ಸ್ತೋತ್ರ ಎಲ್ಲ ಹೇಳಾಯಿತು. ಸ್ತೋತ್ರ ಹೇಳಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಈಗ ನೋಡಿ, ಇದು ನಾನು ಇವತ್ತು ಪೂಜೆ ಮಾಡಿದ್ದ ಇದು ದೇವರಿಗೆ ನೈವೇದ್ಯ ಅಂತ ಬೆಲ್ಲದನ್ನ ಮಾಡಿದ್ದೆ. ಬೆಲ್ಲದನ್ನ ಮಾಡಿ ಪೂಜೆ ಮಾಡಿದ್ದೀನಿ. ಹೊಸ್ಲಿಗೆ ಇವತ್ತು ಡಿಸೈನ್ಸ್ ಹಾಕಿದ್ದೆ, ರಂಗೋಲಿ ಬಿಟ್ಟಿದ್ದೆ. ಪೂಜೆ ಎಲ್ಲ ಆದಮೇಲೆ ದೇವರು ವರನೂ ಕೊಟ್ಟರು ಬಲಗಡೆ ಕಡೆಯಿಂದ. ನಾನು ಯೂಟ್ಯೂಬ್ ಚಾನಲ್ ಒಳ್ಳೆಯದಾಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ ಚೌಡೇಶ್ವರಿ ದೇವಾಲಯ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ನಾನು ನಾಷ್ಟ ಏನೂ ತಿಂದಿರಲಿಲ್ಲ. ಹಾಗಾಗಿ ದೋಸೆ ಹಾಕ್ಕೊತಾ ಇದ್ದೀನಿ. ಯಜಮಾನ್ರು ಅದೇ ಬೈತಾರೆ, ಉಪವಾಸ ಮಾಡಿ ಪೂಜೆ ಮಾಡಿ ಅಂತ ಹೇಳಿದಾರೆ, ತಿಂದ್ಬಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅಂತ. ಅದೇನೋ ಒಂಥರ ನಮಗೆ ಹಸ್ಕೊಂಡಿದ್ದೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಒಂಥರ ನೆಮ್ಮದಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ, ತರಕಾರಿ ಪಲ್ಯ, ಹಾಗೆ ದೇವರಿಗೆ ನೈವೇದ್ಯ ಅಂತ ಬೆಲ್ಲದನ್ನ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೆ. ಈಗ ಟೈಮ್ ನೋಡಿರಿ ಎಷ್ಟಾಗಿದೆ. ನಾನೀಗ 11:15ಗೆ ಊಟ ಸ್ಟಾರ್ಟ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಹಾಗಾಗಿ ಒಣಗಾಕೋಕ್ಕೆ ಅಂತ ಹೊರಗಡೆ ಬಂದೆ. ಹೊರಗಡೆ ಬಟ್ಟೆ ಒಣಗಾಕ್ತಾಯಿದ್ದೀನಿ. ಏನು ಗಾಳಿ ಅಂತೀರ, ಆಷಾಢ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ. ತುಂಬ ಗಾಳಿ ಅಂದರೆ ಗಾಳಿ. ಈ ಗಾಳೀಲಿ ಬಟ್ಟೆ ಹಾಗೆ ಬಿಟ್ಬಿಟ್ರೆ ಎಲ್ಲ ಕೆಳಗೆ ಬಿದ್ದೋಗ್ತವೆ. ಹಾಗಾಗಿ ಒಂದೊಂದೇ ಹಾಕ್ತಿದ್ದಂಗೆ ಕ್ಲಿಪ್ಪೆಲ್ಲನೂ ಹಾಕ್ತಾಯಿದ್ದೆ. ಇವತ್ತೇನು ಬಿಸಿಲೂ ಇರಲಿಲ್ಲ. ಹಾಗಾಗಿ ಬಟ್ಟೆಗಳು ಒಣಗೋದು ತುಂಬ ನಿಧಾನನೇ ಆಗುತ್ತೆ. ಮೋಡಗಳು ಎಷ್ಟು ಚೆನ್ನಾಗಿ ಅಲ್ಲಿ ಮೂವ್ ಆಗ್ತಾಯಿದೆ ಅಲ್ವಾ. ಸಂತೆಯಲ್ಲಿ ಬೇಲ್ದೆಣ್ಣೆ ಸಿಗುತ್ತೆ ಅಂತ ಬೇಲ್ದೆಣ್ಣೆ ತಂದಿದೆ. ಇದು ಬೇಲ್ದೆಣ್ಣು. ಬೇಲ್ದೆಣ್ಣೆ ಹೇಗೆ ಹಣ್ಣಾಗಿದೆ ಅಂತ ಅಂತೀವಿ ಅಂತಂದರೆ, ಅದನ್ನು ಹಿಂಗೆ ಮೂಸಿದ್ರೆ ಸಾಕು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಂದ ಗೊತ್ತಾಗುತ್ತೆ ನಮಗೆ ಹಣ್ಣಾಗಿದೆ ಇಲ್ಲ ಅದು ಕಾಯಿ ಅಂತ. ಹಣ್ಣಾಗಿದ್ರೆ ಘಮ ಘಮ ಸ್ಮೆಲ್ ಬರುತ್ತೆ. ಇದನ್ನು ಈಗ ಹೊಡ್ಕೊಂಬಂದೆ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಹಣ್ಣು ಒಳಗಡೆ ತುಂಬ ಹಣ್ಣಾಗಿದ್ರೆ ಈ ಥರ ಬ್ಲ್ಯಾಕ್ ಇರುತ್ತೆ. ಹಣ್ಣಾಗಿದ್ರೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಜ್ಯೂಸ್ ಮಾಡಿ ಕುಡಿತಾರೆ, ಬಟ್ ನನಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದೇ ತುಂಬ ಇಷ್ಟ. ಇದು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೊಡುತ್ತೆ, ಜೀರ್ಣಕ್ರಿಯೆಗೆ ಸುಧಾರಿಸುತ್ತೆ, ಮತ್ತು ವಾಂತಿ ಭೇದಿ ಸಮಸ್ಯೆ ಇದ್ರೂ ಇದು ತಿನ್ನೋದ್ರಿಂದ ನಮಗೆ ಕಡಿಮೆ ಆಗುತ್ತೆ. ಇದು ಹಿಮೋಗ್ಲೋಬಿನ್ ಕಡಿಮೆ ಇರುವವರಿಗೆ ಮಾತ್ರ ತಿನ್ನೋದ್ರಿಂದ ಉತ್ತಮ ಪ್ರಾಫಿಟ್ ಇದೆ. ಡಯಾಬಿಟಿಸ್ಗೂ ಇದು ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರ್ಗು ಇದು ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ.
ಇದರಲ್ಲಿ ವಿಟಮಿನ್ B12, ಕ್ಯಾಲ್ಶಿಯಮ್ ಮತ್ತು ಈಗ ವಾಮೆಂಟೇಷನ್ ಆಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ, ಅವರು ಇದನ್ನು ತಿನ್ನೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ. ಮತ್ತು ಐರನ್ ಅಂಶ ಇದೆ, ಇಲ್ಲಿ ಫೈಬರ್ ಅಂಶ ಇದೆ. ಹಾಗೆಯೇ ಈ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತಲ್ಲ ಹೆಣ್ಮಕ್ಳಿಗೆ, ಅವರಿಗೂ ಇದನ್ನು ತಿನ್ನೋದ್ರಿಂದ, ಮತ್ತು ಪೀರಿಯಡ್ಸ್ ಹೊಟ್ಟೆ ನೋವು ಇರುತ್ತಲ್ಲ ಅವರಿಗೂ ಇದು ತಿನ್ನೋದ್ರಿಂದ ಅದು ವೈಟ್ ಡಿಸ್ಚಾರ್ಜ್ ಆಗೋದು ಹಾಗೂ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಇರೋದೆಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಿನ್ಬೋದು. ಇಲ್ಲ ಅಂತ ಅಂದರೆ ಅದಕ್ಕೆ ಆ ಥರ ತಿನ್ನೋಕ್ಕೂ ಇಷ್ಟ ಇಲ್ಲ ಅಂತ ಅಂದರೆ ಮಿಕ್ಸಿಗೆ ಈ ಹಣ್ಣು ಹಾಕಿ ಬೆಲ್ಲ ಹಾಕಿ ರುಬ್ಬಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇದು ದೇಹಕ್ಕೆ ತುಂಬಾ ತಂಪು. ಈ ಥರ ಇರುತ್ತೆ. ಸ್ವಲ್ಪ ಬಿಟ್ಟರೆ ಅದು ರಸ ಎಲ್ಲ ಹಿಡ್ಕೊಳುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತೋರಿಸ್ತೇನೆ ಸ್ವಲ್ಪ ಹೊತ್ತು ಬಿಟ್ಟು. ಇದು ಗರ್ಭಕೋಶ ಸಮಸ್ಯೆ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.